ಶ್ರೀಯುತ ನಂಜಪ್ಪನವರು ಅಲ್ಲಿ ಅಧ್ಯಕ್ಷರಾಗಿ ತಮ್ಮ ಕೈಲಾದ ಎಲ್ಲ ಶ್ರಮವನ್ನು ಹಾಕಿ ಅವರು ಸಂಘವನ್ನು ಕಟ್ಟುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಅವರು ಈಗ 2 ಕಡೆ ಅಧ್ಯಕ್ಷರಾಗಿದ್ದಾರೆ ಅನ್ನೋ ಒಂದು ಮಾತು ಬರ್ತಾ ಇದೆ. 2 ಕಡೆ ಅವರು ಅಧ್ಯಕ್ಷರಾಗಿ ಇದ್ದರೆ ಕೆಲಸ ಮಾಡೋದು ಕಷ್ಟ ಆಗ್ತದೆ. ಅದರಿಂದ ಅವರೇ ಸ್ವಪ್ರೇರಣೆಯಿಂದ ಅವರಾಗೆ ಸಂತೋಷವಾಗಿ ಒಂದು ಈ ಮಡಿವಾಳ ರಾಜ್ಯ ಸಂಘದ ಒಂದು ಅಧ್ಯಕ್ಷ ಸ್ಥಾನವನ್ನು ಅವರು ರಾಜೀನಾಮೆ ನೀಡೋದ್ರ ಮುಖಾಂತರ ತೆರವುಗೊಳಿಸಬೇಕು. ಆರ್ಆರ್ ವಧುವರರ ಕೇಂದ್ರದ ವತಿಯಿಂದ ಮಡಿವಾಳ ಜನತೆಯ ಪ್ರತಿಭಾ ಪುರಸ್ಕಾರ ಹಾಗೂ ವಿದ್ಯಾರ್ಥಿಗಳ ಕಲಿಕಾ ಸಾಮಗ್ರಿಗಳ ಕಿಟ್ಟು ಹಾಗೂ 26ನೇ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಸಮಾರಂಭವನ್ನು ಅದ್ದೂರಿಯಾಗಿ ಪ್ರಕಾಶ್ ನಗರದ ಹುಟ್ಟಲೂರು ಶ್ರೀ ಜ್ಯೋತಿ ರಾಮಲಿಂಗ ಸ್ವಾಮಿಗಳ ಸಮರಸ ಸನ್ಮಂಗಳ ಸಂಘದಲ್ಲಿ ಕ್ರೀಡಾಪಟುಗಳಿಗೆ ಅದು ಮಡಿವಾಳ ಸಮಾಜದ ವಿದ್ಯಾರ್ಥಿಗಳಿಗೆ ಅದ್ದೂರಿಯಾಗಿ ಕಾರ್ಯಕ್ರಮವನ್ನು ನಿರ್ವಹಿಸಲಾಯಿತು. ಡಾಕ್ಟರ್ ಎಚ್ ರವಿಕುಮಾರ್ ಮುಖ್ಯಮಂತ್ರಿಗಳ ವೈದಿಕ ಸಲಹೆಗಾರರು ಹಾಗೂ ಅಧ್ಯಕ್ಷತೆಯನ್ನು ವಹಿಸಿದಂಥ ರವಿಕುಮಾರ್ ಕರ್ನಾಟಕ ರಾಜ್ಯ ಮಡಿವಾಳ ಸಂಘದ ಮಾಜಿ ಗೌರವಾಧ್ಯಕ್ಷರು, ಮುಖ್ಯ ಅತಿಥಿಗಳಾಗಿ ಶಿವಣ್ಣ ಅವರು, ಪ್ರಿನ್ಸಿಪಲ್ ನಳಂದ ಸ್ವತಂತ್ರ ಪದವಿ ಪೂರ್ವ ಕಾಲೇಜು ಎಂಜಿ ಸುಧೀರ್ ಸಮಾಜ ಸೇವಕರು ಹಾಗೂ ಕಾಂಗ್ರೆಸ್ ಮುಖಂಡರು, ಆಲ್ ಮಂಜುನಾಥ್ ಅಧ್ಯಕ್ಷರು, ಮಡಿವಾಳರ ಜನಜಾಗೃತಿ ವೇದಿಕೆ ಟ್ರಸ್ಟ್ ಪಿ ರಾಜುರವರು, ಜನರಲ್ ಮ್ಯಾನೇಜರ್ ಧನಂಜಯ್ ಅವರು ಹಾಗೂ ಸಮಾಜದ ಹಿರಿಯ ಮುಖಂಡರುಗಳು ಹೆಚ್ಚಿನ ಸಾಯಂಕಾಲ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಈ ಕಾರ್ಯಕ್ರಮದಲ್ಲಿ ಕೇಂದ್ರ ಬಿಂದುವಾದಂತಹ ಡಾಕ್ಟರ್ ರವಿಕುಮಾರ್ ಸಾಹೇಬರು ಮಡಿವಾಳರ ಬಗ್ಗೆ ಹಲವು ಮಾರ್ಗದರ್ಶನಗಳನ್ನು ನೀಡಿದರು. ಇನ್ನು ಈ ಕಾರ್ಯಕ್ರಮಕ್ಕೆ ವಿದ್ಯಾರ್ಥಿಗಳು, ಪೋಷಕರು ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ನಮಸ್ಕಾರ. ಇವತ್ತು ಆರ್ಆರ್ ವಧುವರ ಕೇಂದ್ರದಿಂದ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಪ್ರತಿಭಾವಂತ ಮಕ್ಕಳಿಗೆ ಪುರಸ್ಕಾರ ಮತ್ತು ಹಿರಿಯರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊಂಡು ಮತ್ತು ಕ್ಯಾಲೆಂಡ್ರ್ ಬಿಡುಗಡೆ ಕಾರ್ಯಕ್ರಮ ಕೂಡ ಇವತ್ತು ಇಟ್ಕೊಂಡಿದ್ರು. ಅದಕ್ಕೆ ಉದ್ಘಾಟಕರಾಗಿ ನನ್ನನ್ನು ಆಹ್ವಾನಿಸಿದರು. ಆ ಸಮಾರಂಭವನ್ನು ಭಾಳ ಅತ್ಯಂತ ಸಂತೋಷವಾಗಿ ಉದ್ಘಾಟನೆ ಮಾಡಿ ಮತ್ತು ಅಲ್ಲಿ ನೆರೆದಿರ್ತಕ್ಕಂಥ ಸಮಾಜದ ಬಂಧುಗಳಿಗೆ ಉದ್ದೇಶಿಸಿ 2 ಹಿತನುಡಿಗಳನ್ನು ಆಡಬೇಕು ಅಂತ ಕೇಳಿದರು. ಅದರ ಪ್ರಕಾರ ಭಾಳ ಸಂತೋಷ ಆಯಿತು. ಭಾಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ವೆಂಕಟರಮಣರವರು ಮತ್ತು ಅವರ ತಂಡದವರು ಮಾಡಿದರು. ಮತ್ತು ಈ ಸಮಾರಂಭದಲ್ಲಿ ಸಾಕಷ್ಟು ಜನ ಗಣ್ಯರನ್ನು ಕೂಡ ಅವರು ಆಹ್ವಾನ ಮಾಡಿ ಸನ್ಮಾನವನ್ನು ಮಾಡಿದ್ದು ಭಾಳ ಸಂತೋಷವಾದಂಥ ವಿಚಾರ. ಸರ್, ಈಗ ಅದೇ ರಾಜ್ಯದ ಬಗ್ಗೆ ಹೋಗೋಣ ಅಂತ ಸರ್. ರಾಜ್ಯದಲ್ಲಿ ಮಡಿವಾಳರಿಗೆ ಒಂದು ಸ್ವಲ್ಪ ಕೋಲಾಹಲ ಅಂದ್ರೆ ಅವ್ರಿಗೆ ಒಂಚೂರು ಏನು ನಡೀತಿದೆ ನಮ್ಮ ಸಮಾಜದಲ್ಲಿ ಎಲ್ಲರೂ ಒಂಥರ ಒಗ್ಗಟ್ಟಾಗಿ ಅವರ ಶಕ್ತಿ ಪ್ರದರ್ಶನ ಮಾಡ್ತಾ ಇದ್ದಾರೆ. ನಾವ್ ಯಾಕೆ ಮಾಡ್ತಾ ಇಲ್ಲ ಅನ್ನೋದೊಂದು ಡೌಟ್ ಕ್ರಿಯೇಟ್ ಆಗ್ಬಿಟ್ಟಿದೆ ಸರ್ ರಾಜ್ಯಾದ್ಯಂತ. ನೋಡಿ, ಸ್ವಾತಂತ್ರ್ಯ ಬಂದಾಗಿಂದನೂ ಈ ಒಂದು ಪ್ರಶ್ನೆ ಇದ್ದೇ ಇದೆ. ಮಡಿವಾಳರು ಒಬ್ಬರೇ ಅಲ್ಲ, ಪ್ರತಿಯೊಂದು ಹಿಂದುಳಿದ ಶೋಷಿತ ಸಮುದಾಯದವರದ ಒಂದು ಕೂಗು ಆಗಿದೆ. ಅದಕ್ಕೆ ಸಮಯ ಬೇಕಾಗ್ತದೆ. ನಾವು ಮುಂಚೆ ಇದ್ದಂಗೆ ಇವಾಗಿಲ್ಲ. ಇನ್ನು ಮುಂದಿನ ದಿನಗಳಲ್ಲಿ ಸಾಮಾನ್ಯವಾಗಿ ನಾವೆಲ್ಲ ಏನು ಯೋಚನೆ ಮಾಡ್ತೀವಿ ಅಂತಂದರೆ, ನಮಗೆ ಬೇಕಾದಂಥ ಸೌಲಭ್ಯಗಳನ್ನು ಮತ್ತು ಮೀಸಲಾತಿಯನ್ನು ಸರ್ಕಾರದ ವತಿಯಿಂದ ನಾವು ಪಡಿಬೇಕು. ಅದರಿಂದ ನಮ್ಮ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಸಹಾಯ ಆಗುತ್ತೆ. ಸರ್ಕಾರದಲ್ಲಿ ಕೆಲಸಗಳು ಸಿಗಲಿಕ್ಕೆ ಅನುಕೂಲ ಆಗ್ತದೆ ಮತ್ತು ರಾಜಕೀಯವಾಗಿ ಕೂಡ ಈ ಸಮಾಜ ಬೆಳೀಲಿಕ್ಕೆ ಅನುಕೂಲ ಆಗ್ತದೆ ಅಂತ ಹೇಳಿ ಇಡೀ ರಾಜ್ಯದಲ್ಲಿ ಮಡಿವಾಳ ಸಮುದಾಯ ಈಗ ಎದುರು ನೋಡ್ತಾ ಇರ್ತಕ್ಕಂಥ ಒಂದು ಸಮಸ್ಯೆ. ನಾನೀಗಾಗಲೇ ಈ ಸಮಾರಂಭದಲ್ಲಿ ಅದರ ಬಗ್ಗೆ ಸವಿಸ್ತಾರವಾಗಿ ಮಾತನಾಡಿ ನಮ್ಮ ಸಮಾಜದ ಬಂಧುಗಳಿಗೆ ಏನು ಮಾಡಬೇಕು, ಏನು ಆಗಬೇಕು ಅನ್ನೋ ವಿಚಾರವಾಗಿ ತಿಳಿಸಿದ್ದೀನಿ. ಈಗ ನಿಮ್ಮ ಮಾಧ್ಯಮದ ಮುಖಾಂತರ ನಾನು ಹೇಳೋದಿಷ್ಟೇ, ನಾವು ಬೇಕು ಅಂತ ಅಂದರೆ ಮಗು ಹತ್ತಿರ ಹಾಲು ಕುಡಿಯೋಂಥ ಅಂಥ ಸಮಯದಲ್ಲಿ ನಾವು ಹೋರಾಟವನ್ನು ಹೋರಾಟ ಮಾಡಬೇಕು ಅಂದರೆ ಸಂಘಟನೆ ಆಗಬೇಕು. ಆ ಸಂಘಟನೆಯನ್ನು ಕೊರತೆ ನಮ್ಮ ಮಡಿವಾಳ ಸಮಾಜದಲ್ಲಿ ಎದ್ದು ಕಾಣ್ತಾ ಇರ್ತಕ್ಕಂಥದ್ದು.
ಅದಕ್ಕೋಸ್ಕರ ಇವತ್ತು ನಾನು ಕರೆ ಕೊಟ್ಟಿದ್ದೇನೆ. ಇಡೀ ರಾಜ್ಯದಲ್ಲಿ ಮಡಿವಾಳ ರಾಜ್ಯ ಸಂಘ ಏನಿದೆ ಅದನ್ನು ಬಲಪಡಿಸಬೇಕು ಅಂತಂದರೆ ನಮಗೆ ಅಲ್ಲಿ ಸದಸ್ಯತ್ವ ಹೆಚ್ಚಾಗಬೇಕು. ಈಗಿರ್ತಕ್ಕಂಥ ಸದಸ್ಯರ ಸಂಖ್ಯೆ ಕೇವಲ 14,000 ಚಿಲ್ಲರೆ ಇದೆ. ಅದು ನಮ್ಮ ರಾಜ್ಯದಲ್ಲಿ ಮಡಿವಾಳರ ಸಂಖ್ಯೆ 8 ಲಕ್ಷಕ್ಕಿಂತ ಹೆಚ್ಚಿಗೆ ಇರೋದ್ರಿಂದ ನಾವು ಬರೀ ಕೇವಲ 10% ನಾವು ಸದಸ್ಯತ್ವ ನೋಂದಣಿಯನ್ನು ಮಾಡಿದ್ರೂ ಕೂಡ 80,000 ಜನನ ನಾವು ಈ ಸಂಘಕ್ಕೆ ಸದಸ್ಯರನ್ನಾಗಿ ಮಾಡ್ಬೋದು. ಆ ನಿಟ್ಟಿನಲ್ಲಿ ಸಂಘದ ಪದಾಧಿಕಾರಿಗಳು, ಅಧ್ಯಕ್ಷರು ತಮ್ಮ ಗಮನವನ್ನು ಹರಿಸಿ ಈಗ ಆದಷ್ಟು ಶೀಘ್ರವಾಗಿ ಈ ಮಡಿವಾಳ ರಾಜ್ಯ ಸಂಘಕ್ಕೆ ಸದಸ್ಯತ್ವ ನೋಂದಣಿ ಅಭಿಯಾನವನ್ನು ಪ್ರಾರಂಭ ಮಾಡಬೇಕು. ಈ ಅಭಿಯಾನವನ್ನು ಪ್ರಾರಂಭ ಮಾಡುವಾಗ ಪತ್ರಿಕಾ ಪ್ರಕಟಣೆಯನ್ನು ಕೊಡೋದು ಮತ್ತು ಪತ್ರಿಕೆಗಳು ಮತ್ತು ಮಾಧ್ಯಮದ ಮುಖಾಂತರ ಜನಗಳಿಗೆ ಜಾಗೃತಿಯನ್ನು ಮೂಡಿಸಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ನಿಮ್ಮ ಮುಖೇನ ಆಗ್ರಹ ಪಡಿಸ್ತೇನೆ. ಸರ್, ಈಗ ಕಳೆದ ಇತ್ತೀಚೆಗೆ ಅಷ್ಟೇ ಸರ್ ಜನ ಏನಂತ ಮಾತಾಡ್ಕೊಂತ ಇದ್ದಾರೆ ಅಂದ್ರೆ, ಅಧ್ಯಕ್ಷರು ಹೌದು, ಇದರಲ್ಲೂ ಸಹ ಇದ್ದಾರೆ, ಅವರು ಯಾರಿಗಾದ್ರೂ ಒಬ್ರು ಬಿಟ್ಕೊಡ್ಬೋದಲ್ವಾ, ಅವರು ಯಾಕೆ ಬಿಟ್ಕೊಡ್ತಾ ಇಲ್ಲ, ನಮ್ಮ ಸಮುದಾಯದಲ್ಲಿ ಇನ್ನೊಬ್ರು ಯಾರನ್ನ ಬೆಳಿಬೋದಲ್ವಾ, ನಮಗೆ ಹತ್ರದಲ್ಲಿ ಕಣ್ಣೀರೋಡ್ಸೋಂಥ ವ್ಯಕ್ತಿ ಬರ್ಬೋದಲ್ಲ ನಮಗೆ ಅಂತ ಜನರ ಒಂದು ಅಭಿಪ್ರಾಯ ಇದೆ ಸರ್, ಅದಕ್ಕೇನು ಹೇಳ್ತಿರಲ್ಲ? ಈಗ ಕಳೆದ ಹೆಚ್ಚು ಕಡಿಮೆ 14 ವರ್ಷದಿಂದ ಶ್ರೀಯುತ ನಂಜಪ್ಪನವರು ಅಲ್ಲಿ ಅಧ್ಯಕ್ಷರಾಗಿ ತಮ್ಮ ಕೈಲಾದ ಎಲ್ಲ ಶ್ರಮವನ್ನು ಹಾಕಿ ಅವರು ಸಂಘವನ್ನು ಕಟ್ಟುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಅವರ ಸೇವೆಯನ್ನು ಕೂಡ ನಾವು ಸ್ಮರಿಸಬೇಕಾಗ್ತದೆ. ಅಲ್ಪ ಸ್ವಲ್ಪ ಲೋಪಗಳು ಇದ್ದರೂ ಇರಬಹುದು. ಏನೇ ಇದ್ರೂ ಅವರ ಚುನಾವಣೆ ಮುಖಾಂತರ ಅವರು ಸಂಘದ ಅಧ್ಯಕ್ಷರಾಗಿ ಅಲಂಕಾರ ಮಾಡಿರೋದ್ರಿಂದ ಪ್ರಜಾಸತ್ತಾತ್ಮಕವಾಗಿ ಅವರು ಈಗ 2 ಕಡೆ ಅಧ್ಯಕ್ಷರಾಗಿದ್ದಾರೆ ಅನ್ನೋ ಒಂದು ಮಾತು ಬರ್ತಾ ಇದೆ. ಹಾಗಾಗಿ ಅವರು ಈ ಸರ್ಕಾರ ಅವರ ಮೇಲೆ ನಂಬಿಕೆ ಇಟ್ಟು ಮಡಿವಾಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿ ಮಾಡಿರೋದ್ರಿಂದ ಅವರು ಇಡೀ ರಾಜ್ಯದಲ್ಲಿ ಪ್ರವಾಸವನ್ನು ಮಾಡಬೇಕಾಗತ್ತೆ ಮತ್ತು ಆ ನಿಗಮದ ಕೆಲಸ ಕಾರ್ಯಗಳನ್ನು ಮಾಡಬೇಕಾಗ್ತದೆ. ಅದರದ್ದು ಒತ್ತಡ ಇರುತ್ತೆ. ಹಾಗಾಗಿ ಎಲ್ಲರೂ, ನನಗೂ ಕೂಡ ಸಾಕಷ್ಟು ಜನ ಮನವಿಯನ್ನು ಮಾಡಿದ್ದಾರೆ ಮತ್ತು ಓದೋದ ಕಡೆ ಹೇಳ್ತಾ ಇದ್ದಾರೆ. 2 ಕಡೆ ಅವರು ಅಧ್ಯಕ್ಷರಾಗಿ ಇದ್ದರೆ ಕೆಲಸ ಮಾಡೋದು ಕಷ್ಟ ಆಗ್ತದೆ. ಅದರಿಂದ ಅವರೇ ಸ್ವಪ್ರೇರಣೆಯಿಂದ ಅವರಾಗೆ ಸಂತೋಷವಾಗಿ ಒಂದು ಈ ಮಡಿವಾಳ ರಾಜ್ಯ ಸಂಘದ ಒಂದು ಅಧ್ಯಕ್ಷ ಸ್ಥಾನವನ್ನು ಅವರು ರಾಜೀನಾಮೆ ನೀಡೋದ್ರ ಮುಖಾಂತರ ತೆರವುಗೊಳಿಸಬೇಕು ಮತ್ತು ಸಂಘವನ್ನು ಸದಸ್ಯತ್ವ ನೋಂದಣಿ ಮಾಡಿ ಸಂಘಟನೆಯನ್ನು ಮಾಡಿ ಹೊಸದಾಗಿ ಚುನಾವಣೆಯನ್ನು ರಾಜ್ಯದ ಮಟ್ಟದಲ್ಲಿ ಈ ಚುನಾವಣೆಯನ್ನು ಮಾಡಬೇಕು. ರಾಜ್ಯದ ಅಧ್ಯಕ್ಷರು, ಕಾರ್ಯದರ್ಶಿ ಮತ್ತು ಖಜಾಂಚಿ ಏನು ಪದಾಧಿಕಾರಿಗಳ ಒಂದು ಸ್ಥಾನ ಇದೆ, ಅದಕ್ಕೆ ಇಡೀ ರಾಜ್ಯದ ಮಡಿವಾಳರು ಚುನಾವಣೆಯಲ್ಲಿ ಭಾಗವಹಿಸಿ ಅವರು ನೇರವಾಗಿ ಮಡಿವಾಳ ಸಮಾಜದಿಂದ ಅವರು ಅಧ್ಯಕ್ಷರಾಗಿ ಯಾರೇ ಆಗಿರಲಿ ಅವರು ಅಧ್ಯಕ್ಷರಾಗಿ ಚುನಾಯಿತರಾದರೆ ಆವಾಗ ಪ್ರಜಾಸತ್ತಾತ್ಮಕವಾಗಿ ಆತನಿಗೆ ಒಂದು ಶಕ್ತಿ ಬರುತ್ತೆ, ಒಂದು ಆತ್ಮಸ್ಥೈರ್ಯ ಇರುತ್ತೆ. ಅದರಿಂದ ರಾಜ್ಯ ಸಂಘದ ಈ 3 ಪದಾಧಿಕಾರಿಗಳು ರಾಜ್ಯದ ಮಡಿವಾಳರಿಂದ ಚುನಾಯಿತರಾಗಿ ಬರಬೇಕು ಅಂತಕ್ಕಂಥದ್ದು ನನ್ನ ಒಂದು ಒತ್ತಾಸೆ. ಅದಕ್ಕೆ ಬೈಲಾದಲ್ಲಿ ಸಾಕಷ್ಟು ಮಾರ್ಪಾಡುಗಳನ್ನು ಮಾಡಬೇಕಾಗಿದೆ. ಸೊ ಈ ಮೊದಲು ಸಂಘದ ಏನು ಸದಸ್ಯತ್ವ ನೋಂದಣಿ ಆಗುತ್ತೆ, ಅದಾದ ನಂತರ ಈ ಬೈಲಾ ಬದಲಾವಣೆ ಮಾಡಿ ಒಂದು ಚುನಾವಣೆಗೆ ಅವರು ತಯಾರಿ ಮಾಡಿಕೊಳ್ಳೋದು ಒಳ್ಳೆಯದು ಅಂತಕ್ಕಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ ಆಗಿದೆ. ಇದಕ್ಕೆ ಎಲ್ಲರೂ ರಾಜ್ಯದ ಮಡಿವಾಳರು ಹೇಗೆ ಸ್ಪಂದಿಸ್ತಾರೆ ಅದನ್ನು ನೋಡಿಕೊಂಡು ಮುಂದಿನ ಕಾರ್ಯಕ್ರಮಗಳನ್ನು ರೂಪಿಸ್ಬೋದು ಅನ್ನೋದು ನನ್ನ ಅಭಿಪ್ರಾಯ. ಮೆಂಬರ್ಶಿಪ್ ಜಾಸ್ತಿ ಆದರೆ ಅವ್ರು ಓಟ್ ಹಾಕಕ್ಕೆ ಜನ ಬರ್ತಾರೆ. ನಮ್ಮಂತ ಒಳ್ಳೆಯವರಿಗೆ ಉಳ್ಗಳಿರಲ್ಲ, ಅವ್ರು ಆಚೆ ತಿರ್ತಾರೆ. ಅದರಿಂದ ಜಾಸ್ತಿ ಮೆಂಬರ್ಶಿಪ್ ಆಗಬಾರ್ದು, ಇದು ಕಮ್ಮಿ ಒಳ್ಳೆಯದು ಇದು ಮನಸ್ಥಿತಿ ಇರೋಂಥದ್ದು. ಹಾಗಾಗಿ ಮೆಂಬರ್ಶಿಪ್ ಯಾರು ಬೇಕಾಗಿಲ್ಲ, ಹೋರಾಟನೂ ಬೇಕಾಗಿಲ್ಲ. ಅವ್ರಿಗಿರೋ ಅಧಿಕಾರ ಇನ್ನು ಮತ್ತೊಂದು ಈ ಥರದ್ರಲ್ಲಿ ಅವ್ರು ಅದೇ ಕೆಲಸ ಮಾಡ್ಕೊಂಡು
ಈಗ ಸಮಸ್ಯೆ ಇಷ್ಟೇ, ಮೆಂಬರ್ಶಿಪ್ ಯಾಕೆ ಮಾಡ್ತಾರೆ ಕೇಳಿದ್ರೆ, ಈಗ ನಮ್ಮ ಉದಾಹರಣೆಗೆ ಶಿವಮೊಗ್ಗದವರು ಜಿಲ್ಲಾ ಸಂಘದಿಂದ ನಮ್ಮ ರಾಜ್ಯಕ್ಕೆ ಸಂಘಕ್ಕೆ ನೋಂದಣಿ ಆಗಿದ್ದು ಕೇಳ್ಕೊಂಡು ಲೆಟರ್ ಕೊಟ್ಟು 3 ವರ್ಷ ಆಗಿದೆ. ಅಲ್ಲಿ ಶಿವಮೊಗ್ಗದಲ್ಲಿ ತುಂಬಾ ಬುದ್ಧಿವಂತಿದ್ದಾರೆ ನಮ್ಮವರು, 2 ಲಕ್ಷ ಜನ. ಅದಕ್ಕೆ ನಿಮ್ಮ ಜಿಲ್ಲೆ ನಮ್ಮ ಮೆಂಬರ್ಶಿಪ್ ಬೇಡ ಅಂತ ಹೇಳ್ತಾರೆ. ಶಿವಮೊಗ್ಗದ ಜಿಲ್ಲೆ ನಮ್ಮ ಸಂಘಕ್ಕೆ ಬೇಡವಂತೆ, ಯಾಕೆಂದ್ರೆ ತುಂಬಾ ಬುದ್ಧಿವಂತಿದ್ರೆ ಬಂದ್ರೆ ಡೇಂಜರ್ ಅಂತ. ಹಾಗಾಗಿ ಇಲ್ಲಿರೋದು ಉಳಿದಂಥದ್ದು ರಾಜ್ಯ ಸಂಘಕ್ಕೆ ಒಂದು 10 ಜಿಲ್ಲೆನೂ ಇಲ್ಲ, 30 ಜಿಲ್ಲೆಯಲ್ಲಿ ಉತ್ತರ ಕರ್ನಾಟಕ ಅಂತ ಮಾಡ್ಕೊಂಡಿದ್ದಾರೆ. ಈ ಕಡೆ ಬೆಂಗಳೂರು, ಚಾಮರಾಜನಗರ ಇಲ್ಲ, ರಾಮನಗರ ಇಲ್ಲ, ಮಡಿಕೇರಿ ಇಲ್ಲ, ಚಿಕ್ಕಮಗಳೂರು ಇಲ್ಲ. ಅವ್ರು ಯಾರು ಮೆಂಬರ್ ತಗೊಳ್ಳಿಲ್ಲ, ತಗೊಳ್ಳೋದು ಕಡಿಯಿಲ್ಲ, ಬದಲಾವಣೆ ಇಲ್ಲ, ಏನಿಲ್ಲ. ಯಾರಾದ್ರೂ ನಾನು ಒಂದು 10 ವರ್ಷದಿಂದ ರಾಜ್ಯದಲ್ಲಿ ಕೆಲಸ ಮಾಡಿ ಒಂದು 45 ಲಕ್ಷ ರೂಪಾಯಿ ನಾನು ಖರ್ಚು ಮಾಡಿದ್ದೀನಿ ಸಂಘಕ್ಕೋಸ್ಕರ. ಎಲ್ಲ ಸಮಾವೇಶಗಳಾಗ್ಬೋದು, ಪ್ರತಿಭಾ ಪುರಸ್ಕಾರ, ಇವತ್ತುವರ ಸಮಾವೇಶ ನಾನೇ ಫಸ್ಟ್ ಶುರು ಮಾಡಿದ್ದು ರಾಜ್ಯ ಸಂಘದಲ್ಲಿ. ಅವತ್ತಾದ್ಮೇಲೆ ಇಲ್ಲಿವರೆಗೂ ಒಬ್ರು ಮಾಡಿಲ್ಲ, ಅದೇ ಲಾಸ್ಟ್. ಎಲ್ಲರ ಕಡೆ ಮಾಡ್ಬೋದು ಅಲ್ಲಿ. ಹಾಗಾಗಿ ನಾನೇ ಇವ್ರೆ ಹೇಳ್ತಾರೆ ಮೆಂಬರ್ಶಿಪ್ ಆಗಿ ಸಂಘದ ಒಳಗಡೆ ಬನ್ನಿ ಅಂತ. ನಾವು ಹೊರಗಡೆ ಹೋಗ್ತಾ ಇದೀವಿ, ಯಾಕೆಂದ್ರೆ ಅಲ್ಲಿ ಆ ಥರ ವ್ಯವಸ್ಥೆ ಇದೆ, ಯಾರು ಒಳ್ಳೆಯವರಿಗೆ ಅವಕಾಶಗಳಿಲ್ಲ. ಹಾಗಾಗಿ ದಯವಿಟ್ಟು ನಮ್ಮ ಇಲ್ಲಿ ಸಮಸ್ಯೆ ಆಗಿರೋದು ಜನಗಳಿಂದ ಅಲ್ಲ, ನಾಯಕತ್ವ ಕೊರತೆ. ನಮ್ಮ ಮುಂಚೂಣಿ ನಾಯಕರೆಲ್ಲ ಸೇರಿ ಇದನ್ನ ಬದಲಾವಣೆ ಮಾಡದೇ ಇದ್ರೆ ನಮ್ಮ ರಾಜ್ಯ ಸಂಘದ ಮಡಿವಾಳ ಸ್ಥಿತಿ ಅಧೋಗತಿಗೆ ಆಗೋದ್ರಲ್ಲಿ ಯಾವ 2 ಅನುಮಾನವೂ ಇಲ್ಲ. ಆದ್ರಿಂದ ಫಸ್ಟು ನಮ್ಮ ಮುಖ್ಯವಾಗಿ ನಮ್ಮ ಮುಂದೆ ಇರುವಂತ ನಾಯಕರುಗಳು ಎಲ್ಲ ಒಂದಾಗಿ ಕೂಡಿ ಇದನ್ನು ಸರಿ ಮಾಡಿಲ್ಲ ಅಂದ್ರೆ ಮಡಿವಾಳರಿಗೆ ಯಾವತ್ತೂ ಕಾರಣಕ್ಕೂ ಪರಿಶಿಷ್ಟ ಜಾತಿಯಲ್ಲ ಏನು ಸಿಗಲ್ಲ. ಇಲ್ಲಿ ಸಮಸ್ಯೆ ಇರೋದು ಮಡಿವಾಳರದಲ್ಲ ಸಮಸ್ಯೆ, ನಾಯಕತ್ವದ ಕೊರತೆಯಿಂದ ಇಲ್ಲಿ ನಾವು ಈ ಪರಿಸ್ಥಿತಿ ಒಂದು ನಿಂತಿದ್ದೀವಿ. ಯಾರು ಮುಂದೆ ಮಾಡ್ತಾರೆ ಅಂದ್ರೆ ಅವ್ನು ಕಾಯಿಲೆದು ಇಲ್ಲ ಅಂತ ಹೇಳಿದ್ರೆ ಅವನ್ನ ತೆಗೆದಾಕ್ತೀನಿ ಅಂತ ಹೇಳೋದು, ಇದು ನಡೆಯೋದು ಬಿಟ್ಟು ದಯವಿಟ್ಟು ಮುಂದಿನ ದಿನಗಳಲ್ಲಿ ಎಲ್ಲ ನಾಯಕರು ಸೇರಿ ಒಂದು ಒಟ್ಟಾಗಿ ಒಂದು ಒಳ್ಳೆ ಸಮಾಜ ಕಟ್ಟಕ್ಕೆ ನೀವು ಮಾಡಬೇಕು ಕೆಲಸನ ಅಂತ ಹೇಳ್ಬಿಟ್ಟು ನಾನು ಈ ಮೂಲಕ ನಿಮಗೆ ಕೇಳ್ಕೊಂತೀನಿ. ಇದು ನಮ್ಮ ಸಮಾಜವಾಗಿ ಪಾಪ ಈ ಸಲ ವಿಧಾನಸೌಧದಲ್ಲಿ ಬಸವನಗೌಡ ಯತ್ನಾಳರವರು ಧ್ವನಿ ಎತ್ತಿದ್ರು, ನಮ್ಮ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸಬೇಕು. ಯಾರು ಒಬ್ಬರಾದ್ರೂ ಇಲ್ಲಿವರೆಗೂ ನಮ್ಮ ಮಡಿವಾಳರ ಹೆಸರನ್ನ ಬಾಯಿರಲಿಲ್ಲ ಅಲ್ಲ. ಆತರ ಎಲ್ಲ ಈಗ ನಮ್ಮಲ್ಲಿ ಕೆಲವು ಹೇಳಿದ್ರು 100 ಜನ MLA-ಗಳಿಂದ ಸಿಗ್ನೇಚರ್ ಮಾಡಿಸಿದ್ವಿ, ಇನ್ನೊಂದು ವರ್ಷ ಜನ ಸಿಗ್ನೇಚರ್ ಮಾಡಿ ಎಲ್ಲರೂ MLA-ಗಳಿಂದ ವಿಧಾನಸಭೆ ತಲುಪಿಸ್ತೀವಿ ಅಂತ ಹೇಳಿದ್ರು. ಹಾಗಾಗಿ ಹಾಗೆ ಆವ ತಾಲೂಕುಗಳಲ್ಲಿ ಅವ್ರ MLA-ಗಳಿಂದ ಒತ್ತಾಯ ಮಾಡಿ ನಿಮ್ಮಲ್ಲಿ ವಿಧಾನಸಭೆ ನಮ್ಮ ಪರವಾಗಿ ಮಾತಾಡಿ ಅಂತೆಲ್ಲರೂ ಮಾಡಿದ್ರೆ ಅಟ್ಲೀಸ್ಟ್ ಅವರ ಧ್ವನಿ ಎತ್ತಿ ಒಂದಷ್ಟು ಪ್ರಜಾ ತರಬೇಕು. ಒಂದು ಈಗ ಯಾವ ಸಮಾವೇಶ ಆಗಲಿ ಒಂದು ಪ್ರತಿಭಟನೆ ಇಲ್ಲವರು ನಡೀತಾ ಇಲ್ಲ, ಅದು ಸಮಸ್ಯೆ. ಹೇಳಿದ್ರೆ 1 ಲಕ್ಷ ಜನ ಒಂದು ಸಮಾವೇಶ ಮಾಡಿದ್ರೆ ಅಥವಾ ಪ್ರತಿಭಟನೆ ಮಾಡಿದ್ರೆ ಆ ಕಾವು ವಿಧಾನಸೌಧಕಾರ ಹೋಗ್ತಿತ್ತು. ಆ ಥರದ್ದು ಯಾವುದೂ ಇಲ್ಲ. ಮುಂದಿನ ದಿನಗಳಲ್ಲಿ ಎಲ್ಲರೂ ಸೇರಿ ಇಂಥದ್ದು ಮುಂಚೂಣಿ ನಾಯಕತ್ವದಲ್ಲಿ ಈ ಒಂದು ಪ್ರತಿಭಟನೆ ಮಾಡಿ ನಮ್ಮ ಹಕ್ಕನ್ನ ಕೇಳಕ್ಕೆ ಒಂದು ಅವಕಾಶ ಇರುತ್ತೆ. ಅದರಿಂದ ಅದನ್ನು ಮಾಡಬೇಕು ಅಂತ ನಿಮ್ಮೆಲ್ಲರ ಪರವಾಗಿ ನಮಸ್ಕರಿಸುತ್ತಾ, ರಾಜ್ಯ ಸಂಘದಲ್ಲಿ ಸುಮಾರು ಜನ ಅಧ್ಯಕ್ಷರು ಆಗಿದ್ದಾರೆ, ಎಲ್ಲ ಥರ ಪೋಸ್ಟ್ಗಳು ತಗೊಂಡಿದ್ದಾರೆ, ಮತ್ತೊಂದು ಮಾಡಿದ್ದಾರೆ. ಅವ್ರದ್ದೇ ಆದ ಒಂದು ಕಾಲ ರೀತಿಲಿ ಅವತ್ತಿನ ದಿನದಲ್ಲಿ ಏನು ಸಮುದಾಯ ಜನಗಳು ನಾವುಗಳು ಯಾವ ರೀತಿ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ, ಯಾವ ರೀತಿ ಅವ್ರಿಗೆ ಧೈರ್ಯ ಕೊಡ್ತೀವಿ, ಆವಾಗ ಅವ್ರವ್ರು ಆ ಕಾಲದಲ್ಲಿ ಮಾಡ್ಕೊಂಡು ಬಂದಿದ್ದಾರೆ. ಸೊ ಅದ್ರ ಬಗ್ಗೆ ಏನು ನಾವು ಮಾತಾಡೋದಕ್ಕಾಗೋದಿಲ್ಲ. ನಾವು ಇವತ್ತಿನ ದಿನದಲ್ಲಿ ಏನಾಗಬೇಕು ಅದನ್ನು ನಾವು ಯೋಚನೆ ಮಾಡಬೇಕು. ಇವತ್ತು ನನಗೆ 3 ತಿಂಗಳ ಹಿಂದೆ ನನಗೆ ಬೆಂಗಳೂರು ನಗರ ಜಿಲ್ಲೆಯ ಅಧ್ಯಕ್ಷನಾಗಿ ರಾಜ್ಯ ಸಂಘ ನನಗೆ ಹೇಳ್ತು. ಸೊ ಮಾಡಿದ್ಮೇಲೆ ನಾವೇನು ಮಾಡಿದ್ದೀವಿ, ಈ ಮುಂಚೆ ಬೆಂಗಳೂರು ಸಂಘದ ಇತ್ತು, ಆ ರಾಜ್ಯ ಸಂಘದಿಂದ ಏನು ಬೆಂಗಳೂರು ಸಂಘ ಆಗಿತ್ತು ಎಲ್ಲ ಒಂದು ವಿಸಿಟಿಂಗ್ ಕಾರ್ಡು ಮಾಡ್ಕೊಂಬಿಟ್ಟಿದ್ರು. ಈಗ ಸಂಘಟನೆ ಅಂದಾಗ ಏನಾಗುತ್ತೆ, ಸಂಘಟನೆ ಮಾಡೋದಿಲ್ಲ. ನಾನು ಒಂದು ಸಂಘದಲ್ಲಿ ಇದ್ದೀನಪ್ಪ, ನನಗೊಂದು ವಿಸಿಟಿಂಗ್ ಕಾರ್ಡ್ ಬೇಕು ಅಂತ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ಸೊ ಆ ಥರದ್ದು ಮನೋಭಾವ ಇರೋಂಥವ್ರನ್ನೆಲ್ಲ ಸ್ವಲ್ಪ ದೊಡ್ಡವ್ರು ಯಾರು ರವಿಕುಮಾರ್ ಅವರು ಇದ್ದಾರೆ, ಈ ಥರದವರೆಲ್ಲ ಮುಂದೆ ಬಂದು ಪಾಪ ಮಾಡ್ತಾ ಇದ್ದಾರೆ. ನಮ್ಮಲ್ಲಿರೋ ಮನಸ್ಥಿತಿಗಳು ಒಂದಷ್ಟು ಜನಕ್ಕೆ ಸರಿಗಿಲ್ಲ. ಪಾಪ ಅಣ್ಣವ್ರು ಎಷ್ಟೇ ಮುಂದೆ ಬಂದರೂ ಕೆಲವೊಂದು ಏನೋ ವಿಘ್ನಗಳು, ಅವ್ರ ಜೊತೆನೂ ಒಂಥರ ಮಾತಾಡ್ತಾರೆ, ಇನ್ನೊಬ್ಬರ ಜೊತೆ ಇನ್ನೊಂದು ಮಾತಾಡ್ತಾರೆ. ಈ ಥರದ ಮನಸ್ಥಿತಿಗಳು ಎಲ್ಲರಲ್ಲೂ ಇದೆ. ಸೊ ಹಾಗಾಗಿ ನಮ್ಮ ಜನಾಂಗದವ್ರು ಏನು ಮಾಡಬೇಕು ಅಂದರೆ ಜನಾಂಗಕ್ಕೆ ಮನ್ನಣೆ ಕೊಟ್ಟು ಜನಾಂಗಕ್ಕೆ ಒಳ್ಳೇದಾಗಬೇಕು ಅಂತ ಮುಂದುವರಿಬೇಕು. ಇವತ್ತು ಏನು ಅಣ್ಣವ್ರು ಹೇಳಿದ್ರು ರಾಜ್ಯ ಸಂಘದಲ್ಲಿ 17,000 ಜನ ಮೆಂಬರ್ಶಿಪ್ ಇದ್ದಾರೆ ಅಂತ. ಸೊ ನನಗೂ ಆಶ್ಚರ್ಯ ಆಯಿತು, ಯಾಕಂದರೆ ನಾವು ಒಂದು ಈ ಭಾಗದಲ್ಲಿ ಗೋವಿಂದರಾಜ ನಗರ, ವಿಜಯನಗರ ಅಂತ ಮಡಿವಾಳರ ಜಾಗೃತಿ ವೇದಿಕೆ ಅಂತ ಮಾಡಿದ್ದು. ಸೊ ಅಲ್ಲಿ ಮಾಡಿಕೊಂಡು ನಮ್ಮ ಸಂಘಟನೆ ನೋಡಿ ನಾವು ವರ್ಷ ಕಾರ್ಯಕ್ರಮ ಮಾಡ್ತಾ ಇದ್ದನ್ನ ನೋಡಿ ಒಂದು ರಾಜ್ಯ ಸಂಘ ನಮ್ಮನ್ನ ಗುರುತಿಸ್ಬಿಟ್ಟು ನಮಗೊಂದು ಅವಕಾಶ ಕೊಟ್ಟಿದೆ. ಸೊ ಹಾಗಾಗಿ ಅಣ್ಣ, ನಾನು ನೀವು ಹೇಳಿದ್ರಲ್ಲ ಇದಕ್ಕಿಂತ ಮುಂಚೆನೇ ನಾನು
ರಾಜ್ಯ ಸಂಘದ್ದು ಮೆಂಬರ್ಶಿಪ್ ಅಭಿಯಾನ ಅಂತ ಒಂದು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು. ಈ ಮೆಂಬರ್ಶಿಪ್ ಅಭಿಯಾನ ಅಣ್ಣ ಹೇಳೋದಕ್ಕಿಂತ ಮುಂಚೆನೇ ನಾನು ಮಾಡಿದ್ದೀನಿ. ಅದು ಏನು ಅಂದರೆ ಈಗ ಪ್ರೆಸ್ ಮೀಟು, ಮೀಡಿಯಾದಲ್ಲಿ, ಇನ್ನೊಂದರಲ್ಲಿ ಎಲ್ಲದರಲ್ಲೂ ನಾನು ಮಾಡ್ತಾ ಇದ್ದೀನಿ. ಸೊ ಅಣ್ಣವರು ಈ ವಿಚಾರ ಎತ್ತಿದ್ದಕ್ಕೆ ನಾನು ಈ ವಿಚಾರ ಹೇಳ್ತಾ ಇರೋದು, ಪ್ರತಿಯೊಬ್ಬರು ಮಡಿವಾಳರು ಯಾರನ್ನ ಇರಲಿ ರಾಜ್ಯದಲ್ಲಿ ನೋಡಿ 550 ರೂಪಾಯಿ ಫೀಸು ಅಂತ ಮಾಡಿದ್ದಾರೆ ರಾಜ್ಯ ಸಂಘದಲ್ಲಿ. ನಾನು ಅದನ್ನು ಹಣ ಕಮ್ಮಿ ಮಾಡಬೇಕು, ಎಷ್ಟೋ ಜನ ಬಡವರಿದ್ದಾರೆ, ದಯವಿಟ್ಟು ಎಷ್ಟು ಕಮ್ಮಿ ಆಗುತ್ತೋ ಅಷ್ಟು ಕಮ್ಮಿ ಮಾಡಿ, ಅದಾದಮೇಲೆ ಒಂದು ಪ್ರೆಸ್ ಮೀಟ್ ಮಾಡೋಣ, ಮೀಡಿಯಾದಲ್ಲೆಲ್ಲ ಕುತ್ಕೊಂಡು ಇದು ಮಾಡೋಣ ಅಂತ ಈ ಥರದ್ದೆಲ್ಲ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀನಿ. ಸೊ ನಮ್ಮ ಕೈಲಿ ಏನು ಜವಾಬ್ದಾರಿ ಕೊಟ್ಟವರು ಆ ಜವಾಬ್ದಾರಿನ ಯಾರೇ ಆಗಲಿ, ನಾನೇ ಅಲ್ಲ ಯಾರೇ ಆಗಲಿ, ಪ್ರತಿಯೊಬ್ಬರು ಒಂದು ಜವಾಬ್ದಾರಿ ಕೊಟ್ಟಾಗ ಆ ಜವಾಬ್ದಾರಿಗೆ ನಾವು ತೂಕವಾಗಿ ನಡೆಸ್ಕೊಂಡು ಹೋಗ್ಬೇಕು. ಸೊ ಆಗ ಜಾತಿನ ನಾವು ಮುನ್ನಡೆಸೋಕ್ಕಾಗುತ್ತೆ. ನಾವು ಯಾವುದೋ ರಾಜಕಾರಣ ಮಾಡಬೇಕಾಗಿಲ್ಲ, ಜಾತಿನ ಮುನ್ನಡೆಸಿದ್ರೆ ಮಾತ್ರ ನಾವು ರಾಜಕಾರಣಿಗಳಿಗೆ ನಮ್ಮ ಬಲ ಏನು ಅಂತ ತೋರಿಸಿದ್ರೆ ನಮಗೆ ಬೇಕಾಗಿರೋವಂಥದ್ದನ್ನು ನಾವು ಪಡ್ಕೋಬೋದು. ಒಂದು ಎರಡನೇದು, ಇವತ್ತಿನ ಕೇಂದ್ರ ಬಿಂದು ಮಕ್ಕಳು. ಈ ಕೇಂದ್ರ ಬಿಂದು ಮಕ್ಕಳಲ್ಲಿ ಏನಾಗಿದೆ ಅಂದರೆ, ಇತ್ತೀಚಿನ ದಿನದಲ್ಲಿ ಇವತ್ತು ನಾವು ನಿನ್ನೆ ಟಿ ವಿಲಿ ನೋಡಿದೋ, ಬೆಂಗಳೂರಲ್ಲಿ ಡ್ರಗ್ಸ್ದು ಒಂದು ಇದನ್ನೇ ಮಾಡ್ತಾ ಇದ್ದಾರೆ, ಮ್ಯಾನುಫ್ಯಾಕ್ಚರಿಂಗ್, ಅದನ್ನೆಲ್ಲ ಹಿಡಿದಿದ್ದಾರೆ. ಸೊ ಹಾಗಾಗಿ ನಾವು ಮಕ್ಕಳ ಬಗ್ಗೆ, ಓದೋದ್ರ ಬಗ್ಗೆ ಎಷ್ಟು ಗಮನ ಕೊಡ್ತೀವಿ, ಅವರ ಒಂದು ವೈಯಕ್ತಿಕ ಜೀವನ ಏನಿರುತ್ತೆ, ಅವರ ಸ್ನೇಹಿತರಾಗ್ಬೋದು, ಇನ್ನೊಬ್ಬರಾಗ್ಬೋದು, ಅವ್ರ ಬಗ್ಗೆನೇ ನಾವು ಕಳ್ಕಳಿ ಇಟ್ಕೋಬೇಕು. ಮನೆಗೆ ಯಾರು ಬರ್ತಾರೆ, ಹುಡುಗರು ಯಾರ ಜೊತೆ ಸಂಘ ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆನೇ ಯೋಚನೆ ಮಾಡೋಣ. ಸೊ ನಮ್ಮ ಮಕ್ಕಳೆಲ್ಲರೂ ಒಳ್ಳೆಯವರಾಗಿ ಇರಬೇಕು ಅಂತಲೇ ಯೋಚನೆ ಮಾಡೋದು. ಸೊ ಹಾಗಾದರೆ ಸಮಯ ಸಂದರ್ಭ ಬೇರೆಯವರಿಂದ ನಮ್ಮ ಮಕ್ಕಳುಗಳು ಯಾರು ಕೆಡೋವಂಥದ್ದೆಲ್ಲ ಆಗಬಾರ್ದು. ಆ ಥರ ಕೆಟ್ಟಾಗಲೂ ಅಷ್ಟೇ, ಯಾವುದೇ ಥರ ವೈಯಕ್ತಿಕವಾಗಿ ಅವ್ರನ್ನ ನಿಂದೆ ಮಾಡ್ದಿರ ಮಕ್ಕಳುಗಳನ್ನ ಒಳ್ಳೆಯ ರೀತಿಯಲ್ಲಿ ಈ ಥರ ಸಭೆ ಸಮಾರಂಭ, ಜಾತಿದೇ ಆಗಲಿ ಇನ್ನೊಂದೇ ಆಗಲಿ ಇದ್ರ ಬಗ್ಗೆ ಎಲ್ಲ ತಿಳಿಸಿದಾಗ, ದೊಡ್ಡ ವ್ಯಕ್ತಿಗಳಿದ್ದಾರೆ ಸ್ಟೇಜ್ ಮೇಲೆ, ಇವ್ರ ಬಗ್ಗೆ ಎಲ್ಲ ವ್ಯತ್ಯಾಸ ತಿಳಿಸಿದಾಗ ಮಕ್ಕಳುಗಳಿಗೂ ಅದೆಲ್ಲ ಒಳ್ಳೇದಾಗುತ್ತೆ. ಸೊ ಹಾಗಾಗಿ ಇವತ್ತಿನ ದಿನ ಏನು ಮಕ್ಕಳುಗಳೆಲ್ಲ ಸೇರಿದ್ದಾರೆ, ಮುಂದಿನ ಜೀವನದಲ್ಲಿ ಅವ್ರು ಒಳ್ಳೇದಾಗಲಿ. ಆಮೇಲೆ ನಾವು ಇದೇ ಮಾರ್ಚ್ 22ನೇ ತಾರೀಕು ನಮ್ಮ ವಿಜಯನಗರದಲ್ಲಿ ಕಾಸಿಯಾ ಭವನಲ್ಲಿ ವಿದ್ಯಾರ್ಥಿಗಳ ಪ್ರತಿಭಾ ಪುರಸ್ಕಾರ ಎಲ್ಲ ಇಟ್ಕೊಂಡಿದ್ದೀವಿ. ಅವರಿಗೆ ಧನ ಸಹಾಯ ಆಗಲಿ ಇನ್ನೊಂದು ಮತ್ತೊಂದೆಲ್ಲ ಈ ಥರದೊಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಸೊ ಇದೆಲ್ಲ ಪಾಪಣ್ಣವ್ರಿಗೆ ನಾನು ಹೇಳ್ತೀನಿ. ಸೊ ಮಾರ್ಚ್ 22ನೇ ತಾರೀಕು ಯಾರು SLC ಮತ್ತು ಸೆಕೆಂಡ್ ಇಯರ್ PUC ಪಾಸ್ ಆಗಿದ್ದಾರೆ ಅಂಥವ್ರನ್ನ ಪ್ರತಿಯೊಬ್ಬರನ್ನು ಗುರುತಿಸಿ ಇದೇ ಥರದ ಒಂದು ಸಮಾರಂಭವನ್ನು ಮಾಡ್ತಾ ಇದ್ದೀವಿ. ದಯವಿಟ್ಟು ಎಲ್ಲರೂ ಆಗಮಿಸಿ. ಯಾರಿಗಾನ ಮನಸ್ಸಿಗೆ ಬೇಜಾರಾಗಿದ್ದರೆ ಯಾರು ಅನ್ಯತಾ ಭಾವಿಸ್ಕೋಬೇಡಿ. ನಾನೊಂದು ಸಣ್ಣ ನುಡಿಗೆ ನಿಮ್ಗೆಲ್ಲರೂ ನಮ್ಮನ್ನ ಸಲ್ಲಿಸಿ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್. ಮೂತ್ರನ ಪಕ್ಕೆಯಲ್ಲಿ ಎತ್ತುತ್ತದೆ. ನಾವು ಕೈಯಲ್ಲಿ ರಕ್ತ ಸಿಕ್ತ ಬಟ್ಟೆಗಳ ಕೈಯಲ್ಲಿ ಒಗೆದು ಅದು ಶುದ್ಧಿ ಮಾಡಿ ಕೊನೆಗೆ ಗಂಜನು ಹಾಕಿ ಅವ್ರ ಮನೆ ಬಾಗಿಲಿಗೆ ತಲೆ ಮೇಲೆ ಕೊಡ್ತೀವಿ. ನಮ್ಮನ್ನ ಯಾಕೆ ಸೇರಿಸಲ್ಲ ಅಂದರೆ ನಮ್ಮಲ್ಲಿ ಸಂಘಟನೆ ಕೊರತೆ ಇದೆ. ಸಂಘಟನೆ ಮುಂದಾಳಕ್ಕೆ ಯಾರು ವಹಿಸ್ತಾರೆ ಅವರು ಕಾಲೆಳೆಯ ಜನ ಇದ್ದಾರೆ. ಹಂಗಾಗಿ ನಾವುಗಳು ಪ್ರತಿಯೊಬ್ಬರು ಸಮಾಜ ಮುಡುವಾಡ್ತಕ್ಕಂಥ ಬಂಧುಗಳು ನಾವೆಲ್ಲ ಎಚ್ಚೆತ್ಕೋಬೇಕು. ಎಚ್ಚೆತ್ಕೊಂಡು ಮಾತ್ರ ನಾವು ಸಮಾಜದಲ್ಲಿ ಏನಕ್ಕೋ ಮಾಡೋಕ್ಕೆ ಸಾಧ್ಯ ಆಗ್ತದೆ. ಯಾಕೆಂದರೆ SC ಸಮುದಾಯ ಅವ್ರ ಬಟ್ಟೆನೇ ಮುಟ್ಟಲ್ಲ, ಮಲ ಮುಟ್ಟಲ್ಲ, ಅವರು ಪರ್ಕೆಯಲ್ಲಿ ಎತ್ತುತ್ತಾರೆ. ನಾವು ಮಲಮೂತ್ರನ ಒಗೆದು ರಕ್ತ ಸಿಕ್ತ ಬಟ್ಟೆ ಇವು ನೋಡ್ಬೋದು. ದೋಪಿಘಾಟಲ್ಲೇ ನಾವು ನೋಡಿದ್ರೆ ಕಣ್ಣೀರು ಬರ್ತದೆ. ಡಾಕ್ಟ್ರು ಸಾಹೇಬ್ರು ನಾವು ಎಷ್ಟೋ ಸತಿ ದೋಪಿಘಾಟ್ಗೆಲ್ಲ ಹೋಗಿ ಇನ್ಸ್ಪೆಕ್ಷನ್ ಎಲ್ಲ ಮಾಡಿದ್ದೀವಿ. ಅವರೇ ಸಮೇತ ಹೌದು ನಮ್ಮ ಸಮುದಾಯ ಸೇರಬೇಕು ಅಂತೇಳಿ ಅವರು ಹೋರಾಟ ಮಾಡ್ತಾ ಇದ್ದಾರೆ. ಯಾಕೆ ಹಿಂಗಾಗ್ತಾ ಇದೆ ನಮ್ಮ ಸಮುದಾಯ? ಬರೇ ಪ್ರತಿಭಾ ಪುರಸ್ಕಾರಕ್ಕೆ ಸೀಮಿತರಾಗಿರ್ಬಾರ್ದು. ತಾಯಂದ್ರಿಗೆ ಹೇಳ್ತೀವಿ, ನೀವು ಮಾತ್ರ ಸಂಘಟನೆ ಆದ ಮಾತ್ರ ನಮ್ಮಲ್ಲೇನೋ ಒಂದು ಸಂಘಟನೆ ಆಗೋಕ್ಕೆ ಸಾಧ್ಯ ಆಗ್ತದೆ. ಆಮೇಲೆ ಈಗೇನು ಪ್ರತಿಭಾ ಪುರಸ್ಕಾರ ಕೊಡ್ತಾ ಇದ್ದಾರಲ್ಲ, ಇದೊಂದು ಒಳ್ಳೆಯ ಕಾರ್ಯಕ್ರಮ. ತಾಯಂದ್ರಿಗೆ ಹೇಳ್ತೀನಿ ಒಂದು ಚಿಕ್ಕ ಕಥೆನ. ಒಂದು ದಿವಸ ಒಂದೇ ಸ್ಕೂಲಲ್ಲಿ 3 ಜನ ತಾಯಿಯಂದ್ರು ಒಂದೇ ಸ್ಕೂಲಿಗೆ ಸೇರಿಸಿರ್ತಾರೆ. ಅವತ್ತು ವೆಹಿಕಲ್ ಬಂದಿರಲ್ಲ. ವೆಹಿಕಲ್ ಬರ್ದಿರೋ ಟೈಮಲ್ಲಿ 3 ಜನ ತಾಯಿಯಂದಿರು ಸಮೇತ ಆ ಮಗುನ ಕರ್ಕೊಂಡೋರೋಕ್ಕೆ ಹೋಗ್ತಾರೆ. ಸ್ಕೂಲು ಬಿಡ್ತದೆ. ಸ್ಕೂಲ್ನ ಬಿಟ್ಟಿದ ತಕ್ಷಣ ಮನೆಗೆ ಕರ್ಕೊಂಬರ್ಬೇಕಾದ್ರೆ ಇಂಟ್ರೆಸ್ಟಾಗಿ ಕೇಳಿ, ಮನೆ ಬಿಟ್ಕೊಂಡು ಕರ್ಕೊಂಬರ್ಬೇಕಾದ್ರೆ ಟ್ರಾಫಿಕ್ಕು ಅಡ್ಡ ಬರ್ತದೆ. ವೆಹಿಕಲ್ ಅರ್ಧಬರ್ಧ ಹೋಗ್ತಾ ಇರ್ತವೆ. ಮಕ್ಕಳನ್ನ 3 ಜನ ತಾಯಿದ್ರು ಕೈಲಿ ಹಿಡ್ಕೊಳ್ತಾರೆ ಮಕ್ಕಳನ್ನ. ಆ ಭಿಕ್ಷಾನ್ ದೇವಿ ಅನ್ನೋರು ಭಿಕ್ಷೆ ಹಾಕೊಂಡು ಮುಂದೆ ಬರ್ತಾ ಇರ್ತಾರೆ, ಭಿಕ್ಷೆ ಕೊಡಿ ಅಂತ. ಆದರೆ ಒಂದು ತಾಯಿ ಹೇಳ್ತಾಳೆ, ಮಗನೇ ನೀನೇನೋ ವಿದ್ಯಾಭ್ಯಾಸ ಮಾಡಲಿಲ್ಲ ಅಂದರೆ ಈ ಥರ ಭಿಕ್ಷೆ ಎತ್ಬೇಕಾಗುತ್ತೆ ಅಂತ ಹೇಳ್ತಾರೆ. ಆದರೆ ಇನ್ನೊಂದು ತಾಯಿ ಹೇಳ್ತಾಳೆ, ಅವ್ರ ಹತ್ರಕ್ಕಂತ 10 ರೂಪಾಯಿ 5 ರೂಪಾಯಿ ಕೊಟ್ಟು ಅವ್ರ ಹತ್ರ ಆಶೀರ್ವಾದ ತಗೋ ಅಂತ ಹೇಳ್ತಾರೆ. ಆದರೆ ಕೊನೆ ತಾಯಿ ಹೇಳ್ತಾಳೆ, ನೀನು ಇಂಥ 1000 ಜನನ್ನ ಸಾಕೋ ಥರ ವಿದ್ಯಾಭ್ಯಾಸ ಮಾಡಬೇಕು, ದೇಶಕ್ಕಂತ ಕೊಡುಗೆ ಕೊಡಬೇಕಂತ ತಾಯಿ ಹೇಳ್ತಾಳೆ. ನೀವೆಲ್ಲರೂ ಅಷ್ಟೇ ಭಿಕ್ಷೆ ಹಾಕೋದಲ್ಲ, ಇನ್ನೊಬ್ರಿಗೆ ಸಹಾಯ ಮಾಡೋದಲ್ಲ, ನನ್ನ ಮಗಳು ಸಮೇತ ಸಮಾಜದಲ್ಲಿರ್ತಕ್ಕಂಥ ಬಡವ್ರ ಮಕ್ಕಳನ್ನ ಸಾಕ ಅಂತ ಶಕ್ತಿ ಕೊಡಬೇಕು ಅಂತ ಒಂದು ಮನೋಭಾವನೆನ ನೀವು ತಂದೆ ತಾಯಿಗಳಲ್ಲಿ ಅವ್ರಿಗೆ ಪ್ರೇರಣೆ ಕೊಡಬೇಕು. ಆ ಪ್ರೇರಣೆ ಕೊಟ್ಟ ಮಾತ್ರ
ಸಮಾಜದಲ್ಲಿ ನಾವೇನಾದರೂ ಒಂದು ಮಾಡೋದಕ್ಕೆ ಸಾಧ್ಯ ಆಗ್ತದೆ. ಈ ಸಮಾಜದಲ್ಲಿ ನಾವು ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ ಅಂತಂದರೆ ನಾವೇನು ಮಾಡೋಕ್ಕೆ ಆಗಲ್ಲ. ಮಕ್ಕಳಿಗೆ ನಾವು ಬರೀನೇ ಡಾಕ್ಟರ್ ಸಾಹೇಬ್ರು ಹೇಳ್ದಂಗೆ ಬರೀ ವಿಡಿಯೋಗಳನ್ನು ತೋರ್ಸೋಕ್ಕಲ್ಲ, ನಮ್ಮ ಮುಂದೆ ದೊಡ್ಡ ದೊಡ್ಡ ಮಹಾನ್ ವ್ಯಕ್ತಿಗಳನ್ನ ಫೋಟೋಗಳನ್ನ ಹಾಕಿ ಅವ್ರನ್ನ ಗುರುತಿಸ್ಬೇಕು. ನೀನಿಂತ ಆಗಬೇಕು, ನೀನಿಂಥ ವ್ಯಕ್ತಿ ಆಗಬೇಕಂತ ಮಾತ್ರ ಅವನೇನಾದರೂ ಮಾಡೋಕ್ಕೆ ಸಾಧ್ಯ. ನಾವು ಅದು ಯಾವುದೂ ಮಾಡ್ದಲೇ ಬೇರೆ ಬೇರೆ ಕಾರ್ಯಕ್ರಮನ ಬೇರೆ ಬೇರೆ ಫೋಟೋ ಹಾಕಿ ಅವ್ರು ಓದೋದು ವಿದ್ಯಾಭ್ಯಾಸ ರೂಮ್ಗಳಲ್ಲಿ ಅವ್ರನ್ನ ಮಕ್ಕಳನ್ನ ಕುಟ್ಟಿತವ ಮಾಡ್ತಾ ಇದ್ವಿ. ಹಂಗಾಗಿ ತಾಯಿಯಂದಿರು ಕಳೆ ಮಾನೆ ಮಾಡ್ತೀನಿ, ಭಿಕ್ಷೆ ಹಾಕೋದಲ್ಲ, ಆ ಮಗುವಿಗೆ ಪ್ರೇರಣೆ ಕೊಡೋಂಥ ಮುಖಾಂತರ ಅವ್ರಿಗೆ ಹೇಳ್ಬೇಕು ಅಂತ ಕೇಳ್ತಾ, ಹಾಗೇನೆ ಈ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ಬಂಧುಗಳು ಮಾಚಿದೇವ ಖಡ್ಗ ಆಮೇಲೆ MM ಮಹಾದೇವ್ ಅಂತೇಳಿ 2 ಚಾನಲ್ ಇದೆ. ಆ ಚಾನಲ್ನೆಲ್ಲ ನೀವು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಸಮಾಜದ ಬಗ್ಗೆ ಹೆಚ್ಚಿಗೆ ಒತ್ತು ಕೊಡುವಂಥ ಕಾರ್ಯಕ್ರಮ ಬರ್ತದೆ. ಅದನ್ನೆಲ್ಲ ಮಾಡಬೇಕಂತ ಕೇಳ್ತಾ ಇದೆಷ್ಟೊತ್ತು ಅವಕಾಶ ಕೊಟ್ಟಂಥ ತಮಗೂ ವೇದಿಕೆ ಮೇಲೆ ಆಸಕ್ತಕ್ಕಂಥಲ್ಲ ಹೊಂದಿಸಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಮಾಚಿದೇವ.